ಇದು ಬಾಂಗ್ಲಾದೇಶ್ ಸಿಗರೇಟ್. ಬಾಂಗ್ಲಾದೇಶ್ ಸಿಗರೇಟ್ ಇದು. ಐಸ್ ಬರ್ಸ್ಟ್. ಇವಾಗ ಶಾಮ್ ದೆಂಗ್ ಅಂತ ಸ್ನಾಪ್ ದೆಂಗೋ ಏನೋ ಒಟ್ನಲ್ಲಿ ದೆಂಗ್ ಅಂತ ಜಾಗ ಇದು. ಸ್ನಾಪ್ ದೆಂಗೋ ಸ್ನ್ಯಾಪ್ ದೆಂಗೋ ಸ್ನೇಹಿತರೆ. ನಡೀತಾ ಇದ್ರೆ ಫುಲ್ ಅಲ್ಲಾಡ್ತಾ ಇದೆ ಸ್ನೇಹಿತರೆ. ಯಾವ ತರ ಅಲ್ಲಾಡ್ತಾ ಇದೆ ಗೊತ್ತಾ ನೋಡಿ. ನಾನು ಒಬ್ಬನೇ ಚಿಕ್ಕ ಮಗ ಅಂತ ಇರೋದು. ಅದಕ್ಕೆ ನಾನು ಅಷ್ಟೇ ಬರೋ ಒಬ್ಬನೇ ದೊಡ್ಡ ಮಗ ಅಂತ ಇರೋದು. ನಾನು ಅಷ್ಟೇ ಸ್ನೇಹಿತರೆ, ನಮ್ಮ ಅಪ್ಪಂಗೆ ನಾನೇ ದೊಡ್ಡ ಮಗ ಅಂತಿರೋದು. ನಾನು ಅಷ್ಟೇ ಒಬ್ಬನೇ ಮಗ ಇರೋದು. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಯಾರನ್ನ ನೋಡ್ತಾರೋ ಯಾಕೆ ಈ ತರ ಹೇಳ್ತಾ ಇದ್ದೀರಾ? ಎಲ್ಲ ಗಾಯ್ಸ್ ಸಪೋರ್ಟೇ ಸಿಗ್ತಾ ಇಲ್ಲ. ಹಿಂಗಾದ್ರೆ ಏನು ಮಾಡಲಿ? ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಏನು ಸಪೋರ್ಟೇ ಕೊಟ್ಟಿಲ್ಲವಲ್ಲ ಗಾಯ್ಸ್. ನಾನು ಹೇಗೆ ಮಾಡಲಿ ಹೀಗಾದರೆ ಹೇಳಿ? ಆ ಹುಡುಗಿರಿಗೆಲ್ಲ ಇದು ಸಪೋರ್ಟ್ ಕೊಡ್ತೀರಾ, ನಮ್ಮಂಥವ್ರಿಗೆಲ್ಲ ಸಪೋರ್ಟ್ ಕೊಡಲ್ಲ ಅಲ್ವಾ ಗಾಯ್ಸ್? ಇರ್ಲಿ ಬಿಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ಹೋದ ವಿಡಿಯೋಲಿ ನಾವು ಡಾಕಿವರೆಗೂ ಬಂದಿರೋದು ನೋಡಿರ್ತೀರಾ. ಸೊ ಈ ಪ್ಲೇಸಿನ ಹೆಸರು ಡಾಕಿ ಸ್ನೇಹಿತರೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದು ಬಂದು ಇಂಡೋ ಬಾಂಗ್ಲಾ ಬಾರ್ಡರ್ ಅಲ್ಲಿರುವಂತಹ ಒಂದು ಹಳ್ಳಿ ಸ್ನೇಹಿತರೆ ಡಾಕಿ. ಸೊ ಇಲ್ಲಿ ನಾವು ಸುಮಾರು ಪ್ಲೇಸಸ್ ಗಳಿದೆ ಎಕ್ಸ್ಪ್ಲೋರ್ ಮಾಡಕ್ಕೆ, ಎಸ್ಪೆಷಲಿ ಡಾಕಿ ರಿವರ್ ಅಂತ. ಇಟ್ಸ್ ಒನ್ ಆಫ್ ದ ಏಷಿಯಾಸ್ ಕ್ಲೀನೆಸ್ಟ್ ರಿವರ್ ಅಂತ ಸಹ ಕರೀತಾರೆ. ಯಾಕಂದ್ರೆ ಡಾಕಿ ರಿವರ್ ನೋಡಿದ್ರೆ ನಿಮ್ ಕೆಳಗಡೆ ಏನಿದೆ ಎಲ್ಲ ಅಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ. ಸೊ ಡಾಕಿ ರಿವರ್, ಆಮೇಲೆ ಜಫ್ಲಾಂಗ್, ಬಾಂಗ್ಲಾ ಬಾರ್ಡರ್ ಅಲ್ಲಿ ಫಸ್ಟ್ ವಿಲೇಜ್ ಬಂದು ಜಫ್ಲಾಂಗ್, ಡಾಕಿಗೆ ಹತ್ರ 0 ಪಾಯಿಂಟ್ ಜಫ್ಲಾಂಗ್ ಅಂತ ಕರೀತಾರೆ. ಅದನ್ನ ಸಹ ನೋಡ್ತೀವಿ. ಅದಾದ್ಮೇಲೆ ಒಂದು ವಾಟರ್ ಫಾಲ್ಸ್, ಇನ್ನೊಂದೇನೋ ಬ್ರಿಡ್ಜ್ ಇದೆ ಅಂತ, ಸಸ್ಪೆನ್ಷನ್ ಬ್ರಿಡ್ಜ್. ಸೊ ಇದಿಷ್ಟು ಜಾಗಗಳು ಇವತ್ತು ಕವರ್ ಮಾಡ್ತೀವಿ. ಅಂಡ್ ನಾವು ಬೈಕ್ಸ್ ಎತ್ತುತ್ತಾ ಇಲ್ಲ ಸ್ನೇಹಿತರೆ, ಬೈಕ್ಸ್ ಇಲ್ಲೇ ಹೋಟೆಲ್ ಹತ್ರ ಇಡ್ತಾ ಇದೀವಿ. ಇಲ್ಲೊಂದು ಕ್ಯಾಬ್ ಮಾತಾಡಿದೀವಿ 4 ಜನಕ್ಕೆ. ಆಮೇಲೆ ನಮ್ದು ತಾರ್ ಏನಿದೆ, ನಾವು ತಾರಲ್ಲಿ ಸಹ ಹೋಗ್ತಾ ಇದೀವಿ. ಸೊ 2 ಕಾರಲ್ಲಿ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಒಂದು 4 ರಿಂದ 5 ಜಾಗ ಆದ್ರೆ ಸಾಯಂಕಾಲವರೆಗೂ ಎಕ್ಸ್ಪ್ಲೋರ್ ಮಾಡೋಣ ಡಾಕಿ ಅಂತ. ಸೊ ಏನೇನೆಲ್ಲ ನೋಡ್ತೀವಿ ಅದನ್ನ ನೀವು ಇದ್ರಲ್ಲಿ ನೋಡ್ತೀರಾ. ಅಂಡ್ ಆಫ್ ಕೋರ್ಸ್ ಇದು ನೋ ಡ್ರೋನ್ ಫ್ಲೈಯಿಂಗ್ ಝೋನ್ ಇದು, ಯಾಕಂದ್ರೆ ಬಾಂಗ್ಲಾದೇಶ್ ಬಾರ್ಡರ್ಗೆ ತೀರಾ ಹತ್ರ ಇದೀವಿ. ಸೊ ಎಲ್ಲೆಲ್ಲ ಆರ್ಸಕ್ಕಾಗತ್ತೆ ನೋಡ್ಕೊಂಡು ಅದನ್ನ ಮಾತ್ರ ನಿಮ್ಗೆ ಈ ವಿಡಿಯೋಲಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಡಾಕಿ. ಸೊ ಈಗ ಡಾಕಿ ರಿವರ್ ಅಲ್ಲಿ ಇದೆ ಸ್ನೇಹಿತರೆ. ಇದು ಡಾಕಿ ಬೋಟಿಂಗ್ಗೆ ನಾವು ಅಲ್ಲಿ ಟಿಕೆಟ್ ತಗೊಬೇಕು. ಬಟ್ ವಿ ಆರ್ ನಿಯರ್ ದ ಬಾರ್ಡರ್. ಇಲ್ಲಿ ಗ್ರೀನ್ ಸ್ಟೋನ್ಸ್ ಇದೆ. ಆ ಗ್ರೀನ್ ಸ್ಟೋನ್ಸ್ ಬಂದು ಇಂಡೋ ಬಾಂಗ್ಲಾದೇಶ್ ಬಾರ್ಡರ್ ನ ಡಿಫೈನ್ ಮಾಡುತ್ತೆ. ಸೊ ಆ ಕಡೆಗೆ ಇರೋರು ಈ ಗ್ರೀನ್ ಸ್ಟೋನ್ಸ್, ಆ ಕಡೆಗೆ ಇರೋರು ಬಾಂಗ್ಲಾದೇಶೀಸು, ಈ ಕಡೆ ಇರೋದು ಇಂಡಿಯನ್ ಸ್ನೇಹಿತರೆ. ಸೊ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಇಂಡೋ ಬಾಂಗ್ಲಾದೇಶ್ ಬಾರ್ಡರ್ ಅಂತ ಇದೆ. ಬನ್ನಿ ಅಲ್ಲಿ ಹೋಗೋಣ. ಹೋಗಂಗಿಲ್ವಾ ಕಡೆ? ನೋಡಿ ಅಲ್ಲಿ ಅದು ಬಾಂಗ್ಲಾದೇಶ, ಇದು ಇಂಡಿಯಾ ಸ್ನೇಹಿತರೆ. ಈ ಗ್ರೀನ್ ಸ್ಟೋನ್ಸ್ ಏನು ನೋಡ್ತಾ ಇದ್ದೀರಲ್ಲ, ಇದು ಬಾರ್ಡರ್. ನೋಡಿ ನಾನು ನಿಲ್ಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಾಂಗ್ಲಾ ಬಾರ್ಡ್ರು, ಇದು ಇಂಡಿಯಾ ಬಾರ್ಡ್ರು. ನೀವು ಹೋಗ್ಬೋದು, ಹೋಗಿ ಹೊಡೆದ್ರೆ ಹೊಡೆಸ್ಕೊಂಡ್ ಬನ್ನಿ. ಇದರ ಜಾಗ ಈ ಕಾಲ್ ರಕ್ಕೆ ಕಾಲ್ ಆ ಥರ ಮಾಡ್ಬಾರ್ದಾ? ಸೊ ನಾವೇನು ಡಾಕಿ ರಿವರ್ ಬೋಟಿಂಗ್ ಟಿಕೆಟ್ ತಗೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಹೋಗ್ತಾರೆ. ಸೊ ಬಾರ್ಡ್ರ್ ಕ್ರಾಸ್ ಮಾಡೋದಿಲ್ಲ. ಬಾರ್ಡ್ರ್ ಕ್ರಾಸ್ ಮಾಡಿದ್ರೆ ಬಾಂಗ್ಲಾದೇಶು. ಸೊ ಬಾಂಗ್ಲಾದೇಶ್ ಬೋಟ್ಸು, ಬಾಂಗ್ಲಾದೇಶ್ ಅವರು ಒಂದು ಶಾಪ್ಸ್ ಎಲ್ಲ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸೊ ನೋಡಿ ಆಗಿದೆ ಅಂತ. ಅದು ಜಫ್ಲಾಂಗ್ ಅಂತ ಊರದು, ಇದು ಬಂದು ಡಾಕಿ. ನೋಡಿ ಸ್ನೇಹಿತರೆ, ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಇಂಡೋ ಬಾಂಗ್ಲಾ ಬಾರ್ಡರ್. ಇದು ಇಂಡಿಯನ್ ಸಿಗರೇಟ್ ಐಸ್ ಬಸ್ಟ್. ಅವ್ರು ಬಾಂಗ್ಲಾದೇಶ್ ಸಿಗರೇಟ್ ಅವ್ರು ಕೊಡ್ತಾರಂತೆ, ನಾವು ಇಂಡಿಯನ್ ಸಿಗರೇಟ್ ಅವ್ರು ಕೊಡ್ತಾ ಇದೀವಿ. ಇದು ಬಾಂಗ್ಲಾದೇಶ್ ಸಿಗರೇಟ್ ಇದು. ಐಸ್ ಬರ್ಸ್ಟ್. ನೋಡಿ ಇಲ್ಲಿ ಬಾಂಗ್ಲಾದೇಶ್ ಅವರು ಇಲ್ಲಿ ನಮ್ಗೆ ಸೇಲ್ ಮಾಡಕ್ ಬರ್ತಾ ಇದ್ದಾರೆ. ಸಿಗರೇಟು, ಚುರ್ಮುರಿ, ಟೀ, ಕಾಫಿ ಎಲ್ಲ ಬಾಂಗ್ಲಾದೇಶಲ್ಲಿ ಏನೇನು ಬೇಕೋ ಅದು ಸಿಗತ್ತೆ ನಿಮ್ಗಿಲ್ಲ. ನೋಡಿ ಇವರೇನೋ ಕೊಟ್ಟರು, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇವರು ಬಾಂಗ್ಲಾದೇಶ್ ಆರ್ಮಿ ಸ್ನೇಹಿತರೆ. ನೋಡಿ ಇಂಡಿಯನ್ ಸೋಲ್ಜರು, ಅವ್ರು ಬಾಂಗ್ಲಾದೇಶ್ ಸೋಲ್ಜರ್. ನೆಟ್ ಸ್ಲೋ ಹೈ, ಇದರ್ ಬಿ ಸ್ಲೋ ಹೈ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ. ಅಲ್ಲಿ ಬಾಂಗ್ಲಾದೇಶದಲ್ಲಿ ನಮ್ಮ ಚಾನಲ್ ನೋಡ್ತಾ ಇದೆ. ಥ್ಯಾಂಕ್ ಯು ಭಯ್ಯ. ನೋಡಿ ಅಲ್ಲೆಲ್ಲ ಬಾಂಗ್ಲಾದೇಶ್ ಫ್ಲಾಗ್ಸ್. ನೀರಲ್ಲೂ ಬರೋಂಗಿಲ್ಲ. ಇದು ನಮ್ಮ ಇಂಡಿಯನ್ ಬೋಟ್. ಸೊ ಇವಾಗ ಬೋಟಿಂಗ್ ಹೋಗ್ತೀವಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಕೆಳಗೆ ಏನಿದೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಅಷ್ಟು ಕ್ಲಿಯರ್ ಆಗಿದೆ ವಾಟರು. ಗುಡ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ರೈಡ್ ಮಾಡ್ತಾನಂತೆ. 40 ಮಿನಿಟ್ಸ್ ಅಂತ ಹೇಳಿದ್ದಾರೆ, 45 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಅಂಡ್ ಸ್ವಲ್ಪ ದೂರ ಆದ್ಮೇಲೆ ಡ್ರೋನ್ ಆಡಿಸಿ ಇಲ್ಲಿ ಬೇಡ, ಇಲ್ಲಿ BSF ಆರ್ಮಿ ಇದೆ, ಸೊ ಪ್ರಾಬ್ಲಮ್ ಆಗುತ್ತೆ ಅಂದ್ರು. ಇಲ್ಲಿ ಅಷ್ಟೊಂದು ಡೀಪ್ ಇಲ್ಲ, ಬಟ್ ನಾವು ಮುಂದೆ ಹೋಗ್ತಾ ಡೀಪ್ ಆಗುತ್ತೆ ಸ್ನೇಹಿತರೆ. ಅಲ್ಲೇ ಹೋಯ್ತಾನಲ್ಲ ಗುರು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154
ಅವನು ಅಲ್ಲೇ ಹೋಗ್ತಾವನಲ್ಲ ಗುರು. ಮೀಟರ್ ಬೇಕು. ಇಲ್ಲೊಂದು ಸ್ಟಾಪ್ ಇದೆ ಸ್ನೇಹಿತರೆ. ಇಲ್ಲಿ ಏನಾದ್ರು ನೀವು ಪರ್ಚೇಸ್ ಮಾಡಬೇಕು, ತಿನ್ಬೇಕು, ಕುಡಿಬೇಕು ಅಂದ್ರೆ ಇಲ್ಲಿ ಮಾಡ್ಬೋದು. ಅಂಡ್ ಇಲ್ಲಿ ಹತ್ರ ಒಂದು ವಾಟರ್ ಫಾಲ್ ತರ ಇದೆ, ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಇವಾಗ ರಿಟರ್ನ್ ಹೋಗ್ತಾರೆ ಅಷ್ಟೇ. ಇದು ಬಂದು ಜಫ್ಲಾಂಗ್ ಹತ್ರ ಇರುವಂತಹ ಒಂದು ಬೋಟಿಂಗು. ನಾವ್ ಇನ್ನೊಂದ್ ಕಡೆನೂ ಬೋಟಿಂಗ್ ಹೋಗೋಣ ಅಂತ ಇದೀವಿ. ಅಂಡ್ ಇಲ್ಲಿ ಡ್ರೋನ್ ಶಾಟ್ಸ್ಗೆ 3 ಬೋಟು ಪಕ್ಕ ಬಂದ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದೀವಿ ಒಂದಾದ್ಮೇಲೆ ಹೋಗು ಅಂತ. ಅವನು ಅರ್ಥ ಆಗ್ತಾ ಇಲ್ಲ ನಾವೇನ್ ಹೇಳ್ತಾ ಇದೀವಿ ಅಂತ. ಸೊ ನೋಡೋಣ ನೆಕ್ಸ್ಟ್ ಶಾಟ್ ಹೇಗ್ ಬರುತ್ತೆ ಅಂತ. ಏನಿದು ಈ ದಿನ, ಕಣ ಕಣ ಕಂಪನ, ಇಂಥ ಆರಂಭಕ್ಕೆ ಇಲ್ಲಿ ಏನೋ ಕಾರಣ ಅರ್ಥವಾಗುವುದಿಲ್ಲ. ನಿನ್ನಲ್ಲೇ 100 ಪ್ರಶ್ನೆನ ಕೇಳಿಕೊಂಡರೂ ಉತ್ತರಾನೇ ಇಲ್ಲ. ಕಾಣದ ಸೆಳೆತಕ್ಕೆ ಸೋತಿದೆ ಮನಸ್ಸಿದು, ದೇವರ ಲೆಕ್ಕವು ಎಂದಿಗೂ ತಪ್ಪದು. ಕುಣಿಸುವ ಪ್ರೀತಿಯ ಅಂಗೈಯಲ್ಲಿ ಕೈಗೊಂಬೆಯು ಎಂದು ನಾವಿಲ್ಲಿ. ಕಲ್ಲಂಥ ಮನಸ್ಸೀಗ ಕರಗೋಯ್ತು, ಆಸೆಯು ಎದೆ ತುಂಬಿ ಹಾಡಾಯ್ತು. ಈ ಪ್ರೀತಿಗೆ ಬಂತೀಗ ಚೈತ್ರ ಕಾಲ, ಕಣ್ಣು ತೆರೆದು ನೋಡು. ನಿನ್ನೆ ನಾಳೆಯ ಚಿಂತೆಯ ದೂರ ಮಾಡಿ ಮನಸ್ಸು ಬಿಚ್ಚಿ ಹಾಡು. ನೋಡಿದ್ರಲ್ಲ ಸ್ನೇಹಿತರೆ, ಡ್ರೋನ್ ಶಾಟ್ಸು ಚೆನ್ನಾಗಿತ್ತು ಅನ್ಕೊಂತೀನಿ. ಇವಾಗ ಸ್ನಾಪ್ ದೆಂಗೋ ಏನೋ ಒಟ್ನಲ್ಲಿ ದೆಂಗ್ ಅಂತ ಜಾಗ ಇದು. ಸ್ನಾಪ್ ದೆಂಗೋ ಸ್ನೇಹಿತರೆ, ಆ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಕ್ ಬಂದಿದ್ದೀವಿ. ಕೆಳಗಡೆ ಸಹ ವಾಟರ್ ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ ಸ್ನೇಹಿತರೆ. ನೀವು ಅಂಡರ್ನೀತ್ ಏನಿದೆ ಅಂತ ನೋಡ್ಬೋದು. ಬನ್ನಿ ಇವಾಗ ಬ್ರಿಡ್ಜ್ ಮೇಲೆ ಹೋಗೋಣ. ಕೆಳಗಡೆ ರಿವರ್ ಅಲ್ಲಿ ಒಂದು 2-3 ಬೋಟ್ಸ್ ಇದೆ. ಅದರ ಶ್ಯಾಡೋ ನಿಮಗೆ ಕೆಳಗೆ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. ಓ ಅಲ್ಲಲ್ಲಿ ಓಪನ್ ಇದೆ ಸ್ನೇಹಿತರೆ. ಅಲ್ಲಿ ಜಿಪ್ ಲೈನ್ ಕೂಡ ಇದೆ ಸ್ನೇಹಿತರೆ. ಸಣ್ಣ ಇರೋರು ಹೋಗ್ಬೋದು, ನಂತರ ವೆಯ್ಟ್ ಇರೋರು ಹೋಗ್ಬಾರ್ದು ಸ್ನೇಹಿತರೆ. ಓ ನೋಡಿ ಸ್ನೇಹಿತರೆ, ನಾನು ಸಣ್ಣ ಇದೀನಿ ಬ್ರೋ. ಹೊಟ್ಟೆ ಒಳಗೆ ಹೇಳ್ಕೊಂಬಾರ್ದು. ಹೊಟ್ಟೆ ಒಳಗೆ ಹೇಳ್ಕೊಂಡಿಲ್ಲ ಬ್ರೋ. ಉಸಿರು ಬಿಡುಗರು, ಉಸಿರು ಬಿಟ್ಟು ಇಷ್ಟೇ ಬ್ರೋ ಇರೋದು. ಬಿಡುಗರು ಉಸಿರು. ಓ ನಡೀತಾ ಇದ್ರೆ ಫುಲ್ ಅಲ್ಲಾಡ್ತಾ ಇದೆ ಸ್ನೇಹಿತರೆ. ಯಾವ ತರ ಅಲ್ಲಾಡ್ತಾ ಇದೆ ಗೊತ್ತಾ ನೋಡಿ. ಬ್ರೋ ಹೇಗಿತ್ತು ಬ್ರೋ ರಾಕಿ ರಿವರ್? ಚೆನ್ನಾಗಿತ್ತು. ಬಟ್ ಅಲ್ಲಿ ಬೋಟ್ ಓಡಿಸ್ತಾರಲ್ಲ ಅವ್ರನ್ನೆಲ್ಲ ಕೇಳಿದೆ, ಇಲ್ಲೆಲ್ಲ ಯಾವ ತರ ಏನು ಎತ್ತ, ಬಾಂಗ್ಲಾದೇಶದವ್ರು ಬರ್ತಾರ ಹೋಗ್ತಾರ ಏನು ಎತ್ತ ಅಂತ. ಅವ್ರು ಹೇಳಿದಂದ್ರೆ ಅಲ್ಲಿ ಇವರಿದ್ರು ಆರ್ಮಿಯವ್ರು ಇಬ್ರಿದ್ರು ಅಷ್ಟೇ. ಇವರಿಬ್ರು ಹೆಂಗ್ ನೋಡ್ಕೋತಾರ ಏನು ಇದೆಲ್ಲ ಎಂಟ್ರಿ ಹೆಂಗೆ ಅಂದ್ರೆ ಅವ್ರು ಹೇಳಿದ ಪ್ರಕಾರ ಅಲ್ಲಿ ಬೋಟ್ ಓಡಿಸ್ತಾರಲ್ಲ ಅವರು ಕಣ್ಣಿಕ್ಕಿಡ್ತಾರಂತೆ. ಬಟ್ ಅವ್ರು ಗೊತ್ತಿರಲ್ವಂತೆ ಬಾಂಗ್ಲಾದೇಶದವ್ರಿಗೆ ಯಾವ ತರ ಹೆಂಗೆ ಏನು ಎತ್ತು, ಒಳಗ್ ಬಂದ್ರೆ ಏನು ಆಗಲ್ಲ ಅಂತ ಅನ್ಕೊಂಡಿರ್ತಾರಂತೆ. ಬಟ್ ಇಲ್ಲಿ ಬೋಟ್ ಓಡಿಸ್ತಾರಲ್ಲ ಪ್ರತಿಯೊಬ್ರು ಕಣ್ಣಿಕ್ಕಿಡ್ತಾರಂತೆ, ಯಾರನ್ನ ಬರ್ತಾರ ಬಾಂಗ್ಲಾದೇಶದಿಂದ ಎಂಟ್ರಿ ಆಗ್ತಾರ ಹಂಗೆ ಹಿಂಗೆ ಅಂತ. ನಮ್ ಕಡೆ ಕ್ಯಾಟ್ರಿಬಲ್ ಇರುತ್ತೆ ಗೊತ್ತಾ, ಅದೇ ಕಲ್ಲಿಕ್ಕನ್ನು ಹೊಡಿತೀವಲ್ಲ ಆ ತರದ್ ಪ್ರತಿಯೊಬ್ರು ಇದೆ ಇಲ್ಲಿ ಓಡಾಡೋ ಹತ್ರ. ಯಾರನ್ನ ಬಂದ್ರು ಆ ಕಡೆಯಿಂದ ಅಂದ್ರೆ ಶಿಸ್ತ ಕಲ್ಲಾಕೊಂಡ್ ಪಟಾಲ ಅಂತ ಹೊಡಿತಾರಂತೆ ಬಾಂಗ್ಲಾದೇಶದವ್ರಿಗೆ. ಆಮೇಲೆ ಇನ್ನೊಂದೇನಂದ್ರೆ ಅವ್ರಿಗೆ ಮಾತಾಡ್ತಾರಲ್ಲ ಅದ್ರಲ್ಲೇ ಗೊತ್ತಾಗ್ಬಿಡುತ್ತಂತೆ. ಅವ್ರಿಗೆ ಹಿಂದಿ ಬರಲ್ವಂತೆ, ಇಂಗ್ಲಿಷ್ ಬರಲ್ವಂತೆ, ಏನು ಬರಲ್ವಂತೆ ಲ್ಯಾಂಗ್ವೇಜ್. ಅವ್ರ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರೋದೇ ಇಲ್ವಂತೆ ಅವ್ರಿಗೆ. ಸರಿನಾ? ಹಂಗಾಗಿ ಅವ್ರು ಇಲ್ಲಿ ಬಂದ್ರು ಮಾತಾಡ್ತಾರಲ್ಲ ಅದ್ರಲ್ಲಿ ತಗ್ಲಾಕ ಹೋಗ್ಬಿಡ್ತಾರಂತೆ. ಇಲ್ಲ SRF ಅವ್ರ ಕೈ ತಗ್ಲಾಕತ್ತಾರಂತೆ. ಮಿಸ್ ಇವ್ರ ಕೈ ತಗ್ಲಾಕ್ರೆ ಇವ್ರು ಮಕಾಮತಿ ನೋಡಲ್ವಂತೆ, ಶಿಸ್ತಾಗಿ ಹೊಡೆದು ಆಚೆ ಹಾಕೋದಂತೆ. ಲೇಡೀಸ್ ಮಾತ್ರ ಎಂಟ್ರಿ ಇದೆ ಬಾಂಗ್ಲಾದೇಶದಿಂದ ಬಂದು ಕೆಲಸ ಮಾಡಕ್ಕೆ. ಹೆಂಗೆ ಅಂದ್ರೆ ನಾವು ಮಾರ್ನಿಂಗ್ ಜನರಲ್ ಶಿಫ್ಟ್ ಹೋಗ್ತೀವಲ್ಲ 9 to 5 ಆ ತರ. ಬೆಳಗ್ಗೆ ಬರ್ತಾ ರಿಜಿಸ್ಟರ್ ಇರುತ್ತಂತೆ ಅಲ್ಲಿ ಬಾರ್ಡರ್ ಅಲ್ಲಿ. ರಿಜಿಸ್ಟರ್ ಎಂಟ್ರಿ ಮಾಡಿ ಬಂದು ತಿರ್ಗಾ 9 ಕರೆಕ್ಟ್ 5 ಗಂಟೆ ಎಕ್ಸಿಟ್ ಅಂತೆ. ಅವರು ಸ್ಟೇ ಆಗಂಗಿಲ್ವಂತೆ ಇಲ್ಲಿ ಒಂದ್ ದಿನನು. ಬೆಳಗ್ಗೆ ಎಷ್ಟು ಜನ ಬರ್ತಾರೋ ಸಂಜೆ ಅಷ್ಟು ಜನ ವಾಪಸ್ ಹೋಗ್ಲೇಬೇಕಂತೆ ಲೇಡೀಸ್. ಹಂಗ ಕೇಳಿದೆ ಬಾರ್ಡರ್ ಅಲ್ಲಿ ಇಷ್ಟೊಂದು ಜನ ಆ ಕಡೆ ಇದಾರೆ, ಅಷ್ಟೊಂದು ಜನ ಇದಾರೆ. ಬಟ್ ಇಬ್ಬರೇ ಇದಾರಲ್ಲ SRF ಅವ್ರು ಹೆಂಗೆ ಏನು ಅಂತಂದಿದ್ಕೆ. SRF ಅಲ್ಲ ಗುರು, BSF. ಸಾರಿ ಬ್ರೋ ಗೊತ್ತಾಗ್ಲಿಲ್ಲ. ಬಾರ್ಡರ್ ಸೆಕ್ಯೂರಿಟಿ. SRF ಅಂದ್ರೆ
ಬಾರ್ಡರ್ ಸೆಕ್ಯೂರಿಟಿ ನಮ್ ಕಂಪ್ನಿಲಿ SRF ಒಂದು ಸೆಕ್ಯೂರಿಟಿಗಳದ್ದು ಕೇಳಿ ಅದೇ ಬರುತ್ತೆ ಬಾಯಿಗೆ. ಮೋಹನ್ ಅವರೇ, ಹೇಗಿತ್ತು ಡಾಕಿ ರಿವರ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಬಟ್ ನೀವು ನಮ್ಗೊಂದ್ ಮೋಸ ಮಾಡಿದ್ರ. ನಾನಾ? ಏನ್ ಗುರು? ಡ್ರೋನ್ ಆರ್ಸ್ತೀನಿ ಅನ್ಬಿಟ್ಟು ಬರೀ ನಿಮ್ ಬೋರ್ಡ್ ಸುತ್ತಿಸ್ಕೊಂಡ್ರ. ಅಲ್ಲ ಬ್ರೋ, ಬೋಟ್ ಅಲ್ಲಿ ಇವಾಗ ಯಾರಿದ್ರೆ ಏನಂತೆ ದೂರ ಮೇಲಿಂದ ಕಾಣಿಸತ್ತ ಬೋಟ್ ಅಲ್ಲಿ ಮನಸ್ಸಾಕ್ಷಿ ಗೊತ್ತಾಗುತ್ತೆ ಬ್ರೋ, ನಾನಿಲ್ಲ ಅಂತ ಜನಗಳಿಗೆ ಯಾಮಾರ್ಸ್ಬೋದು. ನನ್ ಮನಸ್ಸಾಕ್ಷಿ ನಮ್ ಕೈಲಿ ಯಾಮಾರ್ಸಕ್ ಆಗಲ್ಲ. ಜನಗಳಿಗೆ ಏನ್ ಬೇಕಾದ್ರೆ ಯಾಮಾರ್ಸ್ಬಿಡ್ಬೋದು, ನಂಬಿಡ್ತಾರೆ ಜನಗಳು. ಸ್ಟಾರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೀವು ಹೋಲ್ ಟ್ರಿಪ್? ಎಕ್ಸ್ಪೀರಿಯನ್ಸ್ ಬ್ರೋ. ನಮ್ಮಪ್ಪ ಯಾವಾಗಲೂ ಬೈತಿದ್ರು ನನ್ನ ಮೇಲೆ ಅಷ್ಟೊಂದು ಖರ್ಚು ಮಾಡಿದೆ ಅಂತ. ಖರ್ಚು ಮಾಡಿದಕ್ಕೂ ಸಕ್ಕದಾಗಿ ಯೂಸ್ ಮಾಡ್ತಾ ಇದೀನಿ ಕಾರ್ನ ಮಾತ್ರ. ಎಲ್ಲೆಲ್ಲ ಹೋಗ್ಬೇಕು ಅಂತ ಡ್ರೀಮ್ ಅನ್ಕೊಂಡಿದ್ದ, ಲೈಕ್ ಐ ಆಮ್ ಫುಲ್ಫಿಲಿಂಗ್ ಇಟ್. ಎಲ್ಲಾ ಕಡೆನೂ ಫುಲ್ ಓಡಿಸ್ತಾ ಇದೀನಿ. ಆಫ್ ರೋಡ್ ಎಲ್ಲ ಹೆಂಗಿತ್ತು? ಆಫ್ ರೋಡ್ ಮೇಘಾ ಬ್ರೋ. ರೋಡ್ ಏನಿತ್ತು ಬ್ರೋ, ಮೇಘಾಲಯದಿಂದ ಐ ಮೀನ್ ನಾಗಾಲ್ಯಾಂಡ್ ಇಂದ ಇದಕ್ಕೆ ಸ್ಟೇಟ್ ಹೈವೇ ಅಂತ ಹೆಸರಿಗೆ ಮಾತ್ರ ಫುಲ್ ಆಫ್ ರೋಡ್. ಎಲ್ಲ ಫುಲ್ ಆಫ್ ರೋಡ್ ಏನೇನೆಲ್ಲ ಹಳ್ಳಿ ಎಲ್ಲಾನು ನೋಡ್ಬಿಡ್ತು ನನ್ ಕಾರು. ಅದೊಂದು ಖುಷಿ ಇದೆ. ನೀವು ನಮ್ ಬೈಕ್ ಜೊತೆನೆ ಹಿಡಿತಾ ಇದ್ರಿ, ಅದೊಂದು ಕ್ರೇಜಿ ಬ್ರೋ. ನಾವೆಲ್ಲ ನುಗ್ಗಿಸ್ಕೊಂಡು ಹೋದ್ರೇನೋ ನೀವು ಅದೇ ಸ್ಪೀಡ್ ನ ಕ್ಯಾಚ್ ಮಾಡ್ತಿದ್ರಿ. ಸ್ಪೀಡ್ ಅದಕ್ಕಿಂತ ನಿಮ್ ಹಿಂದೆನೆ ಇರ್ತಿದ್ವಿ. ಬಟ್ ಆದ್ರೆ ಈ ತರ ಲಾರಿಗಳು ಬಂದಾಗ ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇದ್ವಿ. ಆಲ್ಮೋಸ್ಟ್ ನೀವೇ ಓಡಿಸಿದಿರಲ್ಲ, ರಂಜನ್ ಓಡಿಸಿದ್ರ? ರಂಜನ್ ಒಂದು 20% ರಂಜನ್ ಓಡಿಸಿದಾನೆ. ಒಂದು 2 days ಇಂದ ಅವನು ಕೊಟ್ಟಿದೀನಿ ಸ್ವಲ್ಪ. ಸೊ ಅವನು ಸುಮ್ನೆ ಕುತ್ಕೊಂಡು ನಿದ್ದೆ ಹೊಡಿಯೋದ್ ಬೇಡ ಅನ್ಬಿಟ್ಟು ಅವ್ರ ಕಲ್ತ್ಕೊಳ್ಳಿ ಕಾರ್ ಓಡಿಸ್ತಾನೆ. ಬಟ್ ನನಗ್ ಭಯ, ನಾನು ಒಬ್ಬನೇ ಚಿಕ್ಕ ಮಗ ಅಂತ ಇರೋದು. ಅದಕ್ಕೇನೆ ನಾನು ಅಷ್ಟೇ ಬರೋ, ಅಪ್ಪನ ಒಬ್ಬನೇ ದೊಡ್ಡ ಮಗ ಅಂತ ಇರೋದು. ನಾನು ಅಷ್ಟೇ ಸ್ನೇಹಿತರೆ, ನಮ್ಮ ಅಪ್ಪಂಗೆ ನಾನೇ ದೊಡ್ಡ ಮಗ ಅಂತಿರೋದು. ನಾನು ಅಷ್ಟೇ ಒಬ್ನೇ ಮಗ ಇರೋದು. ಒಬ್ಬನೇ ಅದಕ್ಕೆ ಮುದ್ದಾಗಿ ಬೆಳೆಸ್ಬಿಟ್ಟವ್ರು ಬ್ರೋ ಅವನ್ನ. ಮುದ್ದಾಗಿ ತುಪ್ಪನ ತಿನ್ಸಿ ಮುದ್ದಾಗಿ ಬೆಳೆಸ್ಬಿಟ್ಟವ್ರೆ. ಡೆಡ್ ಆಪೋಸಿಟ್ ಅನ್ಕೊಂಡು ಹಂಗುನು ಅವ್ರಿಗೆಲ್ಲ ನೀನ್ ಹೇಳ್ಕೊಳಲ್ಲ, ಪ್ರೀತಿ ಇರುತ್ತೆ ಹೇಳ್ಕೊಳಲ್ಲ. ಅಲ್ಲ ಗುರು, ಪ್ರೀತಿ ಯಾರು ಹೇಳ್ಕೊಳಲ್ಲ ಬ್ರೋ, ತೋರ್ಸಲ್ಲ. ನಾವು ಹುಡುಕ್ಬೇಕು ಅದನ್ನ. ಬಟ್ ಇನ್ನೊಂದೇನ್ ಖುಷಿ ಆಯ್ತು ಅಂದ್ರೆ, ಇವಾಗ ನಾವು ಬರ್ಬೇಕಾದ್ರೆ ಯಾರೋ ಒಬ್ರು ಇನೋವಾದಲ್ಲಿ ಬಂದ್ರಲ್ವಾ, ಗಾಡಿ ನೋಡ್ಬಿಟ್ಟು ನಮ್ಮನ್ನ ಕಂಡಿಡಿದ್ರಲ್ವಾ, ಅದು ಖುಷಿ ಆಯ್ತು. ನಾಗರ್ಬಾವಿ ಅಂತ ಅಂತ ಚೆನ್ನಾಗಿದ್ರು ಇಬ್ರು ಒಳಗೆ. ಏನು ಬ್ರೋ ಒಳಗಡೆ ಹುಡುಗರು ಮಾತಾಡೋದಲ್ಲ ಬ್ರೋ, ಸ್ಪೀಡ್ ಆಗಿ ಮಾತಾಡೋರು ಹುಡುಗರು. ಪಾಪ ಅವರೇ ಹುಡುಕಿ ನಮ್ಮನ್ನ ಮಾತಾಡ್ಸಿದ್ರು. ಅದಕ್ಕೆ ಬ್ರೋ ಹೇಳೋದು, ನಿಮ್ಗೆ ಎಲ್ಲೇ ಹೋದ್ರು ನಮ್ ಗಾಡಿ ಎತ್ಕೊಂಡು ಹೋಗಿ ನಮ್ಮ ತನ ಉಳಿಸಿ ಅಂತ ಹೇಳೋದು. ಎಲ್ಲಿರು ಗೊತ್ತಾಗುತ್ತೆ ನಾವೇ ನಮ್ಮವರೇ ಅಂತ. ಹೈಯರ್ ಮಾಡಿದ್ರ ನಿಮ್ ನೀವೇನು? ಹೌದು, ನನ್ಗೆ ಹೇಳ್ತಾನೆ. ನನ್ಗೆ ತುಂಬಾ ಬೇಜಾರಿದೆ. ನಾನು ಎಷ್ಟು ಹೇಳಿದೆ ಬೈ, ನಾನು NS ತಗೋತೀನಿ ಅಂತ ಹೇಳಿದೆ ಗೌತಮ್ ಬೈಗೆ ಹೇಳಿದೆ. ಗೌತಮ್ ಬೈಗೆ ಹೇಳಿದ್ದು. ಅವ್ರಿಲ್ಲ, ನಿನ್ ಗಾಡಿ ಸಪೋರ್ಟ್ ಮಾಡಲ್ಲ. ಇಲ್ಲ, ನಾನೇನ್ ಅನ್ಕೊಂಡೆ ಗುರು, ನಾನು ಹೆವಿ ಟೆರೆನ್ಸ್ ಇರುತ್ತೆ, NS 200 ಸಪೋರ್ಟ್ ಮಾಡತ್ತೋ ಮಾಡಲ್ವೋ ಅನ್ಕೊಂಡು ನಾನು ಹೇಳಿದ್ದು. ಬಟ್ ತಂದಿರಿ ಹಂಗಿರೋದು ಭಯ್ಯ, ಸಖತ್ತಾಗಿರೋದು. ಆಕ್ಚುಲಿ ಅಷ್ಟೊಂದೇನು ಟಫ್ ಏನಿಲ್ಲ ಸ್ನೇಹಿತರೆ. ಐ ಥಿಂಕ್ ಮೋಸ್ಟ್ ಆಫ್ ದ ರೋಡ್ಸ್ ಆರ್ ಡೂಯಬಲ್ ಇನ್ ಈವನ್ ಲೈಕ್ ಸ್ಮಾಲ್ ಬೈಕ್ಸ್. 200cc 150cc ಈಸಿ ಡೂಯಬಲ್. ಯಾಕಂದ್ರೆ ಇಲ್ಲಿ ಜಾಸ್ತಿ ಗಾಡಿಗಳು ಪಲ್ಸರೇ ಇತ್ತು ಆಕ್ಚುಲಿ. ಸೊ ನಿಮ್ಗೆ ಅಷ್ಟೊಂದೇನು ಟಫ್ ಟೆರೇನ್ಸ್ ಅಂತ ಏನು ಇಲ್ಲ. ಅಫ್ಕೋರ್ಸ್ ನಿಮ್ಗೆ ಬ್ಲ್ಯಾಕ್ ಐಸು, ಸ್ನೋ, ತವಂಗಲ್ಲಿ ಜಾಸ್ತಿ ಆಗಿದ್ದಿದ್ರೆ ಪ್ರಾಬ್ಲಿ ನಿಮ್ಗೆ ಒಳ್ಳೆ ಟೈರ್ಸ್ ಇರೋ ಗಾಡಿ, ಒಳ್ಳೆ ಎಂಜಿನ್ ಇರೋ ಗಾಡಿ ಬೇಕಾಗಿತ್ತು. ಬಟ್ ಐ ಡೋಂಟ್ ಥಿಂಕ್ ನಾವು ಮಾಡಿರೋ ಟೆರೆನ್ಸ್ಗೆ ಅಡ್ವೆಂಚರ್ ಗಾಡಿನೇ ಬೇಕು ಅಂತ ನೆಸೆಸಿಟಿ ಏನೂ ಇರಲಿಲ್ಲ. ಯಾವುದೇ ಗಾಡಿ ತಗೊಂಡು ಬಂದ್ರು ಈಸಿಯಾಗಿ ಮಾಡ್ಬೋದು ನಾರ್ತ್ ಈಸ್ಟ್. ಬಟ್ ನಾನು NS ತಗೊಂಡ್ಬಂದ್ರೆ ನನಗೆ ಏನೋ ಖುಷಿ ಇರೋದು. ಇನ್ನ 1 hour ಲೇಟಾಗಿ ಬರೀವನೆ, ಎಷ್ಟು ಫೋಟೋಗಳು ತಕ್ಕೊಬಿಡಿವನೋ, ಏನ್ ಕತೆನೋ ಮಿಸ್ ಆಯ್ತು ಒಟ್ಟಿನಲ್ಲಿ. ಬಟ್ ಇನ್ನೊಂದ್ಸಲ ಬರ್ತೀನಿ. ಬರ್ತೀರಾ? ಬಂದೇ ಬರ್ತೀನಿ. ಇನ್ನೊಂದು 3 ಸ್ಟೇಟ್ ಇದೆಯಲ್ಲ, ಕಂಪ್ಲೀಟ್ ಮಾಡ್ಲೇಬೇಕಲ್ಲ 3 ಸ್ಟೇಟು. ನೆಕ್ಸ್ಟ್ ಇಯರ್ ಪಕ್ಕಾ ಬರ್ತೀನಿ. ನನ್ ಗಾಡಿಲೇ ಬರ್ತೀನಿ. ಒಬ್ರೇ ಬರ್ತೀರಾ? ಒಬ್ನೇ ಬರಲ್ಲ ಭಯ್ಯ. ಮತ್ತೆ ಮದ್ವೆ ಆಗಿ ಹೆಂಡತಿ ಜೊತೆ ಬರ್ತೀರಾ? ಇಲ್ಲ ಬ್ರೋ, ಮದ್ವೆ ಎಲ್ಲ ಯಾರು ಆಗ್ತಾರೆ ಬ್ರೋ? ಹಿಂಗೆ ಆರಾಮಾಗಿರೋಣ. ಮದ್ವೆ ಆಗಲ್ವಾ? ಮದ್ವೆ ಎಂತಕ್ ಬ್ರೋ? ಹಿಂಗೆ ಜೀವನ ಅಂದ್ಮೇಲೆ ಒಂದ್ ಮದ್ವೆ ಆಗ್ಬೇಕು, ಮಕ್ಳಾಗ್ಬೇಕು, ಅದಕ್ಕೊಂದು ಟೈಮ್ ಇರುತ್ತೆ ಬ್ರೋ. ಆಗನ ಎಷ್ಟು ವಯಸ್ಸು? ಈಗಿನ 26 ಬ್ರೋ. ಇನ್ನ 26? ಸುಳ್ಳು ಹೇಳ್ಬೇಡ ಬ್ರೋ. ಯಾಕೆ ಸುಳ್ಳು? ಸ್ವಲ್ಪ ನೋಡ. 29 ಬ್ರೋ. 29? ಎಲಿಜಿಬಲ್ ಬ್ಯಾಚುಲರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಕ್ ಹೇಳ. ಹ್ಞೂ ಬ್ರೋ, ಯಾರನ್ನ ಇದ್ರೆ DM ಮಾಡಕ್ ಹೇಳಿ ನನಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಗೌಡ್ರೆ ಬೇಕಾ ಅಥವಾ ಏನು? ಗೌಡ್ರೆ ಬೇಕು ಬ್ರೋ. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಏನಾರು ಹುಡುಗಿ ಈ ತರ ಇರ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಆ ತರ ಏನಾದ್ರು ನೆಸಿಟಿ ಇದೆ? ಇಷ್ಟ ಬ್ರೋ. ನಿಂಗೇನು ರಿಕ್ವೈರ್ಮೆಂಟ್ಸ್ ಇಲ್ವಾ? ಹೆಂಗ್ ಬೇಕಾದ್ರು ಇದ್ರು ಓಕೆ. ಹೆಂಗ್ ಬೇಕಾದ್ರೆ ಯಾವ ತರ ಬ್ರೋ? ಅಲ್ಲ, ನಿನ್ಗೇನ್ ರಿಕ್ವೈರ್ಮೆಂಟ್ಸ್ ಇದೆ ಹೇಳು. ಅದಕ್ಕೆ ಹಿಂಗೆ ಮೂವಿ ಬ್ರೋ, ಹಿಂಗಿರ್ಬೇಕು. ನಾನು ರಿಕ್ವೈರ್ಮೆಂಟ್ ಅಂದ್ರೆ ನಾನು ಕೆಲಸ ಹುಡುಕ್ತಿಲ್ಲ, ಕೆಲಸಕ್ಕೆ ತಗೋತಲ್ಲ ಬ್ರೋ. ರಿಕ್ವೈರ್ಮೆಂಟ್ ಇದೇ ತರ ಇರ್ಬೇಕು ಅಂತ ಅಲ್ಲ, ಜೀವನ ಸಂಗಾತಿ ಹುಡುಕ್ತಾ ಇರೋದು ಬ್ರೋ. ಬ್ರೋ, ನಿಮ್ ಜೀವನ ಸಂಗಾತಿ ಹೆಂಗಿರ್ಬೇಕು, ಹೆಂಗ್ ಕ್ವಾಲಿಟೀಸ್? ಪಾರ್ಟಿ ಪಬ್ಸ್ ಅಂತ ಓಡಾಡ್ಬೇಕಾಗಿಲ್ಲ ದೇವ್ರು. ನನ್ ಜೊತೆ ರೈಡಿಗೆ ಅಂತ ಬರಂಗಿರ್ಬೇಕು ಬ್ರೋ. ರೈಡ್ ಕ್ರೇಜ್ ಇರ್ಬೇಕು, ಅಡ್ವೆಂಚರ್ ಕ್ರೇಜ್ ಇರ್ಬೇಕು. ಏನ್ ರೈಡ್? ಬೈಕ್ ರೈಡ್ ಬ್ರೋ. ಅದು ಹೇಳ್ಬೇಕಾ ಯಾವ ತರ ರೈಡ್ ಏನಿರುತ್ತೆ ಅಂತೆಲ್ಲ?
ಅಡ್ವೆಂಚರ್ ರೈಡ್ ಬರಂಗಿರಬೇಕು, ಅಡ್ವೆಂಚರ್ಸ್ ಇಷ್ಟ ಇರಬೇಕು, ಸುತ್ತಾಡೋದಂದ್ರೆ ಇಷ್ಟ ಇರಬೇಕು. ಸುತ್ತಾಡೋದು 2 ತರ ಇರುತ್ತೆ. ಒಂದು ಅಡ್ವೆಂಚರ್ ಆತರ ನೀವ್ ಹೇಳ್ದಂಗೆ, ಇನ್ನೊಂದು ಪಾರ್ಟಿ ಪಬ್ಬು ಅಂದ್ರೆ ಪಾರ್ಟಿ ಪಬ್ ಎಲ್ಲ ಇಷ್ಟ ಇರ್ಬಾರ್ದು ಬ್ರೋ, ಇಷ್ಟ ಇರಬಾರ್ದು ಅದೆಲ್ಲ ನಾವು. ಯಾಕಂದ್ರೆ ಪಾರ್ಟಿ ಪಬ್ ಇಷ್ಟ ಅಂದ್ರೆ ಎಲ್ಲಿ ಅಂದ್ರೆ ಪಬ್ಬಲ್ಲೆಲ್ಲ ಇಷ್ಟ ಇರಬಾರ್ದು, ಪಾರ್ಟಿ ಎಂಜಾಯ್ ಮಾಡಕ್ಕೆ. ಹಂಗಾರೆ ನಿಂಗೇನ್ ಹುಡುಗಿರ್ ಅಂದ್ರೆ ಮನೇಲೆ ಕುತ್ಕೊಂಡಿರ್ಬೇಕಾ? ಮನೆಯಾಗ ಕುತ್ಕೋಬೇಕು ಅಂತ ನಾನು ಹೇಳಿಲ್ಲ ಬ್ರೋ, ಅದೇ ಪಾರ್ಟಿ ರೈಡ್. ನಾವು ರೈಡಲ್ಲಿ ಎಂಜಾಯ್ ಮಾಡೋಣ, ಪಾರ್ಟಿನ ಪಬ್ಬಲ್ಲಿ ಎಂಜಾಯ್ ಮಾಡೋದಲ್ಲ, ರೈಡ್ ಎಂಜಾಯ್ ಮಾಡೋಣ, ಎಂಜಾಯ್ ಮಾಡೋಣ. ಅಲ್ಲ ಗುರು, ಕೆಲವೊಂದು ಹುಡುಗರಿಗೆ ಆಚೆ ಹೋಗ್ಬೇಕು, ಫ್ರೀಡಮ್ ಆಗಿರ್ಬೇಕು, ಅವ್ರ ಪಾಡಿಗೆ ಅವ್ರ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಎಣ್ಣೆ ಹೊಡಿಬೇಕು, ಆಚೆ ಹೋಗ್ಬೇಕು ಅಂತಿರತ್ತ. ಎಣ್ಣೆ ಹೊಡಿಬೇಕು ಅಂತ ಹುಡುಗಿರು ಯಾರು ಎಣ್ಣೆ ಹೊಡಿತಾರೆ ಬ್ರೋ? ನೀವೇನ್ ಬ್ರೋ ಹಿಂಗೆ ಹೇಳ್ತಾ ಇದೀರಾ? ಓ, ಹುಡುಗಿರು ಎಣ್ಣೆ ಹೊಡಿಯಲ್ಲ ಅಂತ ನೀನ್ ಹೇಳ್ತಾ ಇದ್ಯಾ? ಅಂತೋಳ್ ಬೇಡ ಅಂತ ನೀವ್ ಹೇಳ್ತಾ ಇರೋದು. ಎಣ್ಣೆ ಹೊಡಿಯೋರು ಯಾರು? ಈಗ ಅವ್ರು ಎಣ್ಣೆ ಹೊಡೆದ್ ಕಲ್ತ್ಬಿಟ್ರೆ ನಾವು ಕಲಿಬೇಕಾಯ್ತದೆ ಅವ್ರಿಗೋಸ್ಕರ. ನಾವೇನು ಮಾಡಲ್ಲ. ಓಹೋ, ನೀನ್ ಎಣ್ಣೆ ಹೊಡಿಯಲ್ಲ ಅನ್ನೋ ತರ ಮಾತಾಡ್ತಾ ಇದೀಯಾ? ಬಿಟ್ರೆ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ಜೊತೆ ಹುಡುಗ್ರು ಓಕೆ, ನಾನ್ ಕಲಿಬೇಕಾಗತ್ತಾರೆ ಅದೇ ಹೇಳಿ. ಈಗ ನಾವ್ ಕಲಿದಾರ ಅವರಿಂದ ಕಲಿಬೇಕಾಗುತ್ತೆ. ಇಷ್ಟ ದಿವಸ ಬರೀ ಆಪಲ್ ಜ್ಯೂಸ್ ಕುಡಿತಾ ಇದ್ರು ನಮ್ ಜೊತೆ. ಆಪಲ್ ಜ್ಯೂಸ್ ಬ್ರೋ ನೀವ್ ಹೇಳಿ ಬ್ರೋ, ನಿಮ್ಗೆ ಯಾವ ತರ ಹುಡುಗಿ ಬೇಕು ಬ್ರೋ? ಹುಡುಗಿ ನೋಡಿದಾರ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಯಾರನ್ನ ನೋಡ್ತಾರೋ ಯಾಕೆ ಬ್ರೋ ಈ ತರ ಹೇಳ್ತಾ ಇದ್ದೀರಾ? ಏನು ಮೊನ್ನೆ ವಿಶ್ ಮಾಡಿ ಎಲ್ಲ ಏನಿಲ್ಲ ಬ್ರೋ, ಇರೋದೊಂದ್ ಲೈಫು, ಎಂಜಾಯ್ ಮಾಡ್ಬೇಕು, ಚೆನ್ನಾಗಿ ಸುತ್ತಬೇಕು ಅನ್ಕೊಂಡಿದೀನಿ. ನನ್ಗಿನ್ನ 26, ನಮ್ಮ ಮನೇಲಿ ಈ ವರ್ಷ ಮದ್ವೆ ಆಗುವಂತಿದ್ದಾರೆ. ಇನ್ನೂ 1-2 ವರ್ಷ ಆರಾಮಾಗಿ ಓಡಾಡ್ಕೊಂಡು, ನೀವು ಬೇರೆ ಹೊಸದಾಗಿ ಸಿಕ್ಕಿದ್ದೀರಾ, ನಿಮ್ ಜೊತೆ ಸ್ವಲ್ಪ ಜಾಲಿ ಗಿಲಿ ಮಾಡಿ ಒಳ್ಳೆ ಪ್ಲೇಸಸ್ ಎಲ್ಲ ಕವರ್ ಮಾಡಿ ನೋಡೋಣ. ಮನೇಲಿ ಯಾರೋ ನೋಡ್ತಾರೆ, ಇಷ್ಟ ಆದ್ರೆ ಮದ್ವೆ ಆಗೋದು. ನಮ್ಮನ್ನ ನೋಡ್ತಾರ ಬ್ರೋ. ಏನ ಹುಡುಗಿನ ದೇವ ನಿಮ್ಮನೇಲಿ ನೋಡಿದಾರ ಬ್ರೋ ಆಲ್ರೆಡಿ. ತಂದೆ ನಮಸ್ಕಾರ. ಇವಾಗ್ಲೇ ನೋಡ್ತಿರೋ ವಿಡಿಯೋಸ್ಗೆಲ್ಲ ಹುಡ್ಕೊಂಡು ಏನೇನೋ ಮಾತಾಡ್ತವ್ರೆ. ಯಾರು ಬ್ರೋ? ಸಾಕಪ್ಪ ಬೇಡ ಸುಮ್ಮನೆ. ಸೊ ಸ್ನೇಹಿತರೆ, ಆಕ್ಚುಲಿ ನಾವು ಈ ಟ್ರಿಪ್ ಅಲ್ಲಿ ವಿಕ್ರಮ್ ಅಣ್ಣನ ವಿಸ್ ಮಾಡ್ಕೊಂತ ಇದೀವಿ. ಮೋಹನ್ ಅವರ ಅಣ್ಣ. ಸೊ ಆಕ್ಚುಲಿ ಅವ್ರು ಬರ್ಬೇಕಾಗಿತ್ತು, ಇಬ್ರು ಬಂದ್ಬಿಟ್ರೆ ಹೇಗೆ ಅಂತ ಒಬ್ರು ಮಾತ್ರ ಬಂದಿದ್ದಾರೆ. ವಿಕ್ರಮ್ ಅಣ್ಣ, ಈ ವಿಡಿಯೋ ನೋಡ್ತಾ ಇದ್ರೆ ವಿ ಆರ್ ಮಿಸ್ಸಿಂಗ್ ಯು ಅಂಡ್ ಯುವರ್ ಪಾರ್ಟಿ ವೈಬ್ಸ್. ಬಂದಿದ್ ಕೂಡ್ಲೆ ಒಂದ್ ದೊಡ್ಡ ಪಾರ್ಟಿ ಮಾಡೋಣ. ಅದಂತೂ ಪಕ್ಕಾ ಬ್ರೋ. ನಮ್ಮಣ್ಣ ಆಲ್ರೆಡಿ ಹೇಳ್ತಿದ್ದ, ನೀವು ಬೇಗ ಬನ್ರಿ, ಬರ್ತಿದಂಗೆ ಒಳ್ಳೆ ಪಾರ್ಟಿ ಮಾಡೋಣ, ಒಳ್ಳೆ ನಿಮ್ಗೆ ಏನಂತಾರೆ ಒಂದು ಎಲ್ಲ ಮುಗಿಸ್ಕೊಂಡು 7 ಸಿಸ್ಟರ್ಸ್ ಮುಗಿಸ್ಕೊಂಡ್ ಬಂದಿದ್ದೀರಾ ಅಂತ ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಆಕ್ಚುಲಿ ಮೀಟಪ್ ಪ್ಲಾನ್ ಮಾಡ್ತಾ ಇದೀವಿ. ನಮ್ಮ ರಂಜನ್ ಅವರು ಸಿರಾ ಕಡೆ ಮೀಟಪ್ ಮಾಡಿಸ್ತಾರಂತೆ, ಇವರು ರಾಮನಗರ ಕಡೆ ಮೀಟಪ್ ಮಾಡಿಸ್ತೀನಿ ಅಂದಿದ್ದಾರೆ. ನಮ್ದೊಂದು ಬೆಂಗಳೂರು ಮೀಟಪ್ ಇರುತ್ತೆ, ಎಲ್ಲ ರೈಡ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ. ಅಂಡ್ ಇವಾಗ ಸ್ನೇಹಿತರೆ ವಿ ಆರ್ ಗೋಯಿಂಗ್ ಟು ವಾಟರ್ ಫಾಲ್ಸು. ಸೊ ಸಮಯ ಬಂದು 3 ಗಂಟೆ. ಸೊ ಆದಷ್ಟು ಬೇಗ ಹೋದ್ರೆ ಆ ವಾಟರ್ ಫಾಲ್ಸ್ ಏನು ಟ್ರೆಕ್ ಇರತ್ತಾ ಏನಿರುತ್ತಾ ಗೊತ್ತಿಲ್ಲ, ಬಟ್ ಡ್ರೋನ್ ಶಾಟ್ಸ್ ಮಾತ್ರ ಚೆನ್ನಾಗಿ ತೆಗಿತೀವಿ. ನೆಕ್ಸ್ಟ್ ಹೋಗ್ತಾರೋ ಜಾಗಕ್ಕೆ ತೋರಿಸಿದ್ದೆ ಈ ಸರಿ ಎಲ್ರನ್ನೂ ತೋರಿಸ್ತೀನಿ ಡ್ರೋನ್ ಅಲ್ಲಿ ಅದು ವಿಡಿಯೋ ಹಾಕಿ ಬ್ರೋ. ಅದು ಯಾವ್ದು ಹೇಳಿ? ಬ್ರೋ ನಿನ್ ಟ್ಯಾಲೆಂಟ್ ಏನೋ ಅಂತ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕೇಳ್ತಾವ್ರೆ. ಅದು ವಿಡಿಯೋ ಎಲ್ಲ ಗೊತ್ತಾಗುತ್ತೆ, ಮುಂದೆ ಸಂಬಂಧಿಕರಿಗೆ ಗೊತ್ತಾಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಫಾಲೋ ಮಾಡಕ್ ಹೇಳಿ ಎಲ್ಲಾರ್ಗು. ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತು, ಈಗ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ನನ್ನ ಚಾನಲ್ ನ. ನಾನು ಟ್ಯಾಲೆಂಟ್ ಅಲ್ಲಿ ತೋರಿಸ್ತೀನಿ. ಸೊ ಸ್ನೇಹಿತರೆ, ಈಗ ವಾಟರ್ ಫಾಲ್ಸ್ಗೆ ಹೋಗೋಣ ಬನ್ನಿ. ಸೊ ಈ ವಾಟರ್ ಫಾಲ್ಸ್ ಬಂದಿದ್ದೀವಿ, ಸುಮಾರು ಒಂದು 10 ಕಿಲೋಮೀಟರ್ಸ್ ಅವೇ ಫ್ರಮ್ ಡಾಕಿ ಸ್ನೇಹಿತರೆ. 150 ಸ್ಟೆಪ್ಸ್ ಕೆಳಗೆ ಇಳಿಬೇಕಂತೆ. ಸೊ 150 ಸ್ಟೆಪ್ ಇಳಿದ್ಬಿಟ್ಟು ಯಾವ ತರ ಇದೆ ಫಾಲ್ಸ್ ಅಂತ ನೋಡೋಣ. ಅಷ್ಟೊಂದು ನೀರಿಲ್ಲ ಅನ್ಸುತ್ತೆ, ಬಟ್ ಡ್ರೋನ್ ಇರೋದ್ರಿಂದ ಡ್ರೋನ್ ಶಾಟ್ಸ್ ತಗೊಬೋದು. ಬನ್ನಿ. ನೋಡಿ ಇಲ್ಲಿ ಹೆಸರಾಕಿದ್ದಾರೆ, ಕ್ರ್ಯಾಂಗ್ ಶುರಿ ವಾಟರ್ ಫಾಲ್ ಅಂತ ಸ್ನೇಹಿತರೆ. ಎಷ್ಟು ರೂಪಾಯಿ ಬ್ರೋ ಒಬ್ಬರಿಗೆ? 50 ರೂಪಾಯಿ ಒಬ್ಬರಿಗೆ ಟಿಕೆಟ್ ಸ್ನೇಹಿತರೆ. ಇಲ್ಲಿ ಟಿಕೆಟ್ ತಗೊಂಡು ಇನ್ನ ಕೆಳಗೆ ಇಳಿಬೇಕು.
So can you all tell Chital Patal? Chital Patal. So yeah, 3, 2, 1. Chital Patal. ಮೇಲೆ ಬಂದ್ವಿ, ಈ ತರ ಇದೆ ಸ್ಕೈ ನೋಡಿ, ಫುಲ್ ಫೈರ್ ಅಲ್ಲಿ ಇದೆ ಸ್ಕೈ. ಸೊ ಇಲ್ಲಿಗೆ ನಮ್ಮ ಒಂದು ಡಾಕಿ ಎಕ್ಸ್ಪ್ಲೋರೇಷನ್ ಬ್ಲಾಗು ಮುಕ್ತಾಯ ಆಗ್ತದೆ ಸ್ನೇಹಿತರೆ ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ನಾವು ಡಾಕಿಯಿಂದ ಚಿರಾಪುಂಜಿ ಹೋಗ್ತಾ ಇದೀವಿ, ಚಿರಾಪುಂಜಿಯಿಂದ ಶಿಲಾಂಗ್ ಹೋಗ್ತಾ ಇದೀವಿ, ಶಿಲಾಂಗಿಂದ ಗುವಾಹಟಿಗೆ ಹೋಗಿ ನಮ್ಮ ಒಂದು 7 ಸಿಸ್ಟರ್ಸ್ ಏನು ಎಕ್ಸ್ಪ್ಲೋರೇಷನ್ ಇದೆ ಅದು ಮುಗಿಸ್ತಾ ಇದೀವಿ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿಎನ್ ಟಾಕೀಸ್. ಗುಡ್ ಬೈ.